ಮೂರನೇ ಬಾರಿ ಕಸ್ಟಡಿಯಲ್ಲಿರುವಂತಹ ದರ್ಶನ್ ಈಗ ಏಕಾಂಗಿ ಆಗ್ಬಿಟ್ಟಿದ್ದಾರೆ. ಈ ಒಂದು ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ A2 ಆರೋಪಿ ಆಗಿರುವ ದರ್ಶನ್ಗೆ ಕಸ್ಟಡಿ ವಿಸ್ತರಣೆ ಆಗಿದೆ. ಮೂರನೇ ಬಾರಿಗೆ ಕಸ್ಟಡಿಗೆ ಕೊಡಲಾಗಿದೆ. ಇನ್ನೆರಡು ದಿನಗಳ ಕಾಲ ಕಸ್ಟಡಿಯಲ್ಲೇ ಇರ್ತಾರೆ. ಈಗ ದರ್ಶನ್ ಏಕಾಂಗಿ 25 ವರ್ಷಗಳ ಕಾಲ ವೈಭೋಗದ ಜೀವನ ನಡೆಸಿದ್ದ ದಚ್ಚು ಈಗ ಪೆಚ್ಚಾಗ್ಬಿಟ್ಟಿದ್ದಾರೆ. 25 ವರ್ಷಗಳ ಕಾಲ ವೈಭೋಗದ ಜೀವನ ಇತ್ತು. ಆದ್ರೀಗ ಆಳಿಲ್ಲ ಕಾಳಿಲ್ಲ, ಕರೆದ್ರೆ ಬರೋದಕ್ಕೆ ಕೂಲಿಗಳೂ ಇಲ್ಲ. ಇನ್ನು ಕಿವಿ ಓದುವ ಹೊಗಳು ಭಟ್ಟರಂತೂ ಇಲ್ವೇ ಇಲ್ಲ. ಅಟ್ಟಕ್ಕೇರಿಸೋ ಅಭಿಮಾನಿಗಳು ಕೂಡ ಇಲ್ಲ. ಸೇದೋದಕ್ಕೆ ಸಿಗರೇಟ್ ಇಲ್ಲ, ಕುಡಿಯೋದಕ್ಕೆ ಎಣ್ಣೆನೂ ಇಲ್ಲ. ಇದ್ಯಾವ ಫೆಸಿಲಿಟಿ ಕೂಡ ಇಲ್ಲ. ಕಸ್ಟಡಿಯಲ್ಲಿ ಈಗ ಏಕಾಂಗಿಯಾಗಿ ದಚ್ಚು ಪೆಚ್ಚಾಗ್ಬಿಟ್ಟಿದ್ದಾರೆ. ರಾಜ ದರ್ಬಾರ್ ಮಾಡೋದಕ್ಕೆ ದರ್ಶನ್ಗೆ ಸೊಪ್ಪು ಹಾಕೋರೇ ಇಲ್ಲ. ಯಾರು ಕೂಡ ಸೊಪ್ಪು ಹಾಕಲ್ಲ. ದರ್ಶನ್ ಈಗ ರಾಜ ದರ್ಬಾರ್ ಮಾಡೋದಕ್ಕಾಗಲ್ಲ. CCTV ಇರುವಂತ ಸೆರೆಮನಿಯಲ್ಲಿ ದರ್ಶನ್ ಈಗ ಒಬ್ಬಂಟಿಯಾಗಿ ಜೀವನ ಕಳೀತಾ ಇರುವಂತ ಸದ್ಯಕ್ಕೆ ಕಸ್ಟಡಿ ಜೀವನ. ದರ್ಶನ್ ಒಬ್ಬನನ್ನೇ ಪದೇ ಪದೇ ವಿಚಾರಿಸ್ತಾ ಇರುವಂತ ಪೊಲೀಸರು ಮಾಹಿತಿ ಪಡ್ಕೊಳ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ಯಾವ ಪ್ರಶ್ನೆಗಳಿಗೂ ಕೂಡ ಸರಿಯಾಗಿ ಉತ್ತರ ಸಿಗ್ತಾ ಇಲ್ಲ. 5 ಸ್ಟಾರ್ ಬೆಡ್ ನಲ್ಲಿದ್ದಂತ ದರ್ಶನ್ಗೆ ಈಗ ಚಾಪೆಯೇ ಸೋಪಾನ, ದಿಂಬೇ ಇಲ್ಲ. ದಿಂಬಿಲ್ದೇ ಇದ್ರೂ ಕೂಡ ಇದೆ ಅನ್ನೋ ರೀತಿಯಾಗಿ ದಿಂಬ್ ರೀತಿ ಮಲ್ಕೊಳ್ಳುವಂತ ಪರಿಸ್ಥಿತಿ. ಈಗ ಏಕಾಂಗಿ ಜೀವನ ಈಗ ಶುರುವಾಗ್ಬಿಟ್ಟಿದೆ. ಸೆಲ್ನಲ್ಲಿ ನರಕ ದರ್ಶನ ದರ್ಶನ್ಗೆ ಸಿಗ್ತಾ ಇರುವಂತದ್ದು. 25 ವರ್ಷಗಳ ಕಾಲ ವೈಭೋಗದ ಜೀವನ ನಡೆಸಿದ್ರು. ಆಳು ಕಾಳು 5 ಸ್ಟಾರ್ ಜೀವನ, ಅದೇ ರೀತಿಯಾಗಿ ಹೊಗಳು ಭಟ್ರು, ಅಭಿಮಾನಿಗಳ ತಂಡ ಇದೆಲ್ಲ ಇತ್ತು. ಅದ್ಯಾವ ಜೀವನನೂ ಕೂಡ ಈಗ ಸದ್ಯಕ್ಕಿಲ್ಲ. ಸದ್ಯಕ್ಕೆ ಇರುವಂತದ್ದು CC ಕ್ಯಾಮ್ರಾದ ಒಳಗಡೆ 24 ಗಂಟೆನೂ ಕೂಡ ಅಲ್ಲೇ ಇರಬೇಕಾಗುತ್ತೆ. ಯಾವ ಆಳು ಇಲ್ಲ ಕಾಳು ಇಲ್ಲ, ಹೊಗಳು ಭಟ್ರು ಕೂಡ ಇರಲ್ಲ. ಕರೆದ್ರೂ ಬರಲ್ಲ, ಸಿಗರೇಟ್ ಸಿಗಲ್ಲ, ಎಣ್ಣೆ ಸಿಗಲ್ಲ, ಜಿಮ್ಗೆ ಹೋಗೋ ಹಾಗಿಲ್ಲ, ಯಾವ ಫೆಸಿಲಿಟಿ ಕೂಡ ಇಲ್ಲ. ಅಥವಾ ನಿಮ್ಮ ಜೊತೆಗೆ ಬಂದು ಹಾಗ್ ಬಾಸ್ ಹೀಗ್ ಬಾಸ್ ಅಂತ ಹೊಗಳ್ಕೊಂಡಿರ್ತಾ ಇದ್ರಲ್ಲ, ಅವ್ರ್ಯಾರು ಕೂಡ ಇಲ್ಲ. ಏಕಾಂಗಿ ಜೀವನ ಈಗ ಸೆಲ್ನಲ್ಲಿ ನರಕ ದರ್ಶನ ಶುರುವಾಗಿದೆ. ಕೊಲೆ ಆರೋಪಿ ದರ್ಶನ್ಗೆ ಸೆಲ್ನಲ್ಲಿ ಈಗ ನರಕ ದರ್ಶನವನ್ನ ಮಾಡಿಸ್ತಿದ್ದಾರೆ. ವಿಚಾರಣಾಧೀನ ಆರೋಪಿಗೆ ಇರುವಂತ ಸೌಲಭ್ಯವೇ ದರ್ಶನ್ಗೂ ಕೂಡ. ಬೇರೆ ಯಾವ ರೀತಿಯ VIP ಟ್ರೀಟ್ಮೆಂಟ್ ಕೂಡ ಇಲ್ಲಿ ಇಲ್ಲ. ದರ್ಶನ್ ಸೆಲ್ನಲ್ಲಿ ಚಾಪೆ ಬಿಟ್ರೆ ಬೇರೆ ಏನು ಕೊಟ್ಟಿಲ್ಲ. ಚಾಪೆ ಮೇಲೆ ಮಲ್ಕೊಳ್ಬೇಕು, ಚಾಪೆ ಮೇಲೆ ಸೋಪಾನ. ದರ್ಶನ್ ಇರುವಂತ ಸೆಲ್ನಲ್ಲಿ ದಿಂಬು ಕೂಡ ಇಲ್ಲ. ದಿಂಬು ಇಲ್ಲದೆ ಇರುವಂತ ನಿದ್ದೆಯನ್ನ ಮಾಡಬೇಕು ಚಾಪೆ ಮೇಲೆ ಮಲ್ಕೊಂಡು. ದಿಂಬು ಕೂಡ ಇಲ್ಲದೆ ಇರೋದ್ರಿಂದ ದರ್ಶನ್ಗೆ ಪರದಾಟ ಶುರುವಾಗ್ಬಿಟ್ಟಿದೆ. ಒಂದು ದಿಂಬಿಲ್ಲ. ಅದೇ ರೀತಿಯಾಗಿ ಐಷಾರಾಮಿ ಜೀವನ ಮಾಡ್ತಾ ಇದ್ದಂತ ದರ್ಶನ್ 25 ವರ್ಷಗಳ ಕಾಲ ವೈಭೋಗದ ಜೀವನ ಇತ್ತು. ಒಳ್ಳೆ ಬೆಡ್ಡಲ್ಲಿ ಮಲ್ಕೊಳ್ತಾ ಇದ್ರು, AC ರೂಮಲ್ಲಿ ವಾಸವಿರ್ತಾ ಇದ್ರು. 5 ಸ್ಟಾರ್ ಜೀವನ ಇತ್ತು. ಅದೇ ರೀತಿಯಾಗಿ ಆಳು ಕಾಳು, ಎಣ್ಣೆ, ನಾನ್ ವೆಜ್, ಹೀಗೆ ಬೇಕಾದಂತ ಊಟ ತಿಂಡಿ ಎಲ್ಲ ಸಿಕ್ತಿತ್ತು. ಆದ್ರೀಗ ಜೈಲ್ನಲ್ಲಿ ಅಥವಾ ಸೆಲ್ನಲ್ಲಿ ಈಗ ಕಸ್ಟಡಿಯಲ್ಲಿರುವಂತ ದರ್ಶನ್ಗೆ ಇದ್ಯಾವ ಫೆಸಿಲಿಟಿ ಕೂಡ ಇಲ್ಲ. ಒಂದು ಚಾಪೆ ಮಾತ್ರ ಇದೆ. ಆ ಚಾಪೆ ಮೇಲೆ ಮಲ್ಕೊಳ್ಬೇಕು. ಬಂದ್ರು ಅಥವಾ ತನಿಖೆ ನಡೆಸೋದಕ್ಕೆ ಅಧಿಕಾರಿಗಳು ಬಂದ್ರು ಅಂತ ಅಂದ್ರೆ ಎದ್ದು ಕೂತ್ಕೋಬೇಕು, ಕೇಳಿದಂತ ಪ್ರಶ್ನೆಗೆ ಉತ್ತರ ಕೊಡಬೇಕು, ಕೊಟ್ಟಂತ ಊಟ ತಿಂಡಿನೇ ಮಾಡಬೇಕು. ಅಷ್ಟೇ, ದಿಂಬಿಲ್ಲ. ಒಂದೇ ಒಂದು ಚಾಪೆ, ಸಿಂಗಲ್ ಚಾಪೆ ಇರುವಂಥದ್ದು. ಚಾಪೆಯಲ್ಲಿ ಮಲ್ಕೊಂಡು ನಿದ್ದೆ ಮಾಡಬೇಕು. ಮತ್ತೆ ತನಿಖೆಗೆ ಕರೆದ್ರು ಅಂತ ಅಂದ್ರೆ ತನಿಖೆಗೆ ಫೇಸ್ ಮಾಡಬೇಕಾಗುತ್ತೆ. ಕೇಳುವಂತ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಹೋಗ್ಬೇಕಾಗುತ್ತೆ. ಇಲ್ಲಿವರೆಗೂ ಇದ್ದಂತ ಯಾವ VIP ಟ್ರೀಟ್ಮೆಂಟ್ ಕೂಡ ಇಲ್ಲ. ಅಂದ್ರೆ VIP ಜೀವನವನ್ನ ನಡೆಸ್ತಾ ಇದ್ರಲ್ಲ ಹೊರಗಡೆ, ಬಾಸ್ ಅಂತೇಳಿ ಎಲ್ಲರ ಕೈಲೂ ಕೂಡ ಕರ್ಸ್ಕೊಳ್ತಾ ಇದ್ರು. ಡಿ ಬಾಸ್, ದರ್ಶನ್, ದಚ್ಚು, ಹೀಗೆ ರಾಜ ವೈಭೋಗದ ಜೀವನವನ್ನ ನಡೆಸ್ಕೊಂಡಿದ್ರು. ಆದ್ರೀಗ ಕಸ್ಟಡಿಯಲ್ಲಿ ಯಾವ ರೀತಿಯ ವೈಭೋಗದ ಜೀವನವೂ ಇಲ್ಲ. ಯಾವ ರೀತಿ ಆರೋಪಿಗಳನ್ನ ಟ್ರೀಟ್ ಮಾಡ್ತಾರೋ ಅದೇ ರೀತಿ ದರ್ಶನ್ ನಟನಾಗಿ ಮೆರೆದಂತಹ, ಅದೇ ರೀತಿಯಾಗಿ ಡಿ ಬಾಸ್ ಆಗಿ ರಾಜ ಮರ್ಯಾದೆಯನ್ನ ಪಡ್ಕೊಂಡಿದ್ದಂತ ದರ್ಶನ್ಗೆ ಇಲ್ಲಿಗ ಯಾವ ರೀತಿಯ ಸೆಲೆಬ್ರಿಟಿ ಟ್ರೀಟ್ಮೆಂಟ್